ಕಾಂಗ್ರೆಸ್ ನಾಯಕರ ವಿಷಸರ್ಪ ಆರೋಪದ ನಡುವೆ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ವಿಷಕಂಠ ಶ್ರೀ ನಂಜನಗೂಡಿನ ಐತಿಹಾಸಿಕ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷವಾದಂತಹ ಒಂದು ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದರಂತೆ ಇವತ್ತು ಏನು ಕರ್ನಾಟಕ ಚುನಾವಣೆಯ ಒಂದು ಬಹಿರಂಗ ಪ್ರಚಾರವನ್ನು ಕೂಡ ಅಂತ್ಯಗೊಳಿಸಿದ್ದಾರೆ. ಬನ್ನಿ ಹಾಗಾದ್ರೆ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಏನೆಲ್ಲ ಸಂಕಲ್ಪವನ್ನು ಮಾಡಿದ್ರು, ಏನೆಲ್ಲ ಪೂಜೆಯನ್ನ ನೆರವೇರಿಸಿದ್ರು ಅನ್ನೋದನ್ನ ಅವರೊಂದು ಆಪ್ತರಾಗಿರ್ತಕ್ಕಂಥ ಶಾಸಕ ಎಸ್ ಎ ರಾಮದಾಸ್ ಅವ್ರನ್ನ ಕೇಳೋಣ. ಸರ್, ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಪೂಜೆಯನ್ನ ಸಲ್ಲಿಸಿದ್ರು, ಏನ್ ಸಂಕಲ್ಪ ಮಾಡ್ಕೊಂಡ್ರು? ಮೊದಲನೇದಾಗಿ ಇವತ್ತು ಕಾಶಿಯನ್ನು ಪ್ರತಿನಿಧಿಸ್ತಾ ಇರುವಂತಹ ಒಬ್ಬ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ಕಾಶಿಯ ಅಭಿವೃದ್ಧಿಯನ್ನ ಮಾಡಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಆ ಕಾರಿಡಾರ್ ಡೆವಲಪ್ಮೆಂಟ್ ವಿಶ್ವಕ್ಕೆ ಒಂದು ಮಾದರಿಯಾಗಿರುವಂಥದ್ದು. ಅವರು ಸಹಜವಾಗಿ ನಂಜನಗೂಡಿಗೆ ಬರ್ತಾ ಇದ್ದಾರೆ ಅಂತಂದಾಗ ನಂಜನಗೂಡಿನ ಶ್ರೀಕಂಠೇಶ್ವರ ನಂಜುಂಡೇಶ್ವರನ ಸನ್ನಿಧಿಗೆ ಬಂದರೆ ಒಳ್ಳೆಯದು ಅಂತ ಎಲ್ಲರ ಅಭಿಪ್ರಾಯ ಇತ್ತು. ಅದರ ಪ್ರಕಾರದಲ್ಲಿ ಇವತ್ತು ಸನ್ನಿಧಿಗೆ ಬಂದು ಗಣಪತಿ ಸನ್ನಿಧಾನದಲ್ಲಿ ಯಾವುದೇ ವಿಘ್ನಗಳು ದೇಶಕ್ಕೆ ಆಗದೇ ಇರಲಿ ಅಂತೇಳಿ ಗಣಪತಿಯಲ್ಲಿ 2 ನಿಮಿಷಗಳ ಕಾಲ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ಶ್ರೀಕಂಠೇಶ್ವರನ ಸನ್ನಿಧಿಗೆ ಬಂದು ಸುಮಾರು ಒಂದು 14 ನಿಮಿಷಗಳ ಕಾಲ ಆ ಪರಮಾತ್ಮನ ಸನ್ನಿಧಿಯಲ್ಲಿ ಧ್ಯಾನವನ್ನು ಮಾಡಿದ್ರು. ಜೊತೆಗೆ ದೇಶಕ್ಕೆ ಒಳ್ಳೆಯದಾಗಲಿ, ಸುಭಿಕ್ಷ ಆಗಲಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವರು ಸಂಕಲ್ಪವನ್ನು ಮಾಡಿ ಆ ಶ್ರೀಕಂಠೇಶ್ವರನ ಪ್ರಾರ್ಥನೆಯನ್ನು ಅಲ್ಲಿ ಮುಂದೆ ಮಾಡಿದ್ರು. ಅದಾದಮೇಲೆ ಒಂದು 2 ನಿಮಿಷಗಳ ಕಾಲ ತಾಯಿ ಪಾರ್ವತಿಯ ಸನ್ನಿಧಿಗೆ ಬಂದು ಅಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ರು. ತಾಯಿಯಲ್ಲೂ ಕೂಡ ಅದೇ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲಿಂದ ಆದಿನಾರಾಯಣ ದೇವಸ್ಥಾನಕ್ಕೆ ಬಂದು 2 ನಿಮಿಷ ಆನಂದವನ್ನು ಪಟ್ಟರು, ಸಂತೋಷವನ್ನು ಪಟ್ಟರು. ಒಂದು ಆಶ್ಚರ್ಯ ಕೂಡ ಪಟ್ಟರು. ಈಶ್ವರನ ಸನ್ನಿಧಾನ, ಈಶ್ವರ ಮತ್ತು ಹರಿಹರ ಇಬ್ಬರೂ ಕೂಡ ಈ ಸನ್ನಿಧಿಯಲ್ಲಿ ಇರುವುದು ಸಂತೋಷದ ವಿಚಾರ ಅನ್ನುವಂಥದ್ದನ್ನು ಕೂಡ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ರು. ಅದಕ್ಕಿಂತ ಸಂತೋಷ ಅಂತಂದ್ರೆ ದೇವಸ್ಥಾನಗಳಿಗೆ ಹೋದಾಗ ಒಂದು ಯಾರು ಅರ್ಚಕರುಗಳು ಪ್ರಧಾನವಾಗಿರ್ತಾರೋ ಅವರು ಮಾತ್ರ ಒಳಗಡೆ ಇರ್ತಾರೆ. ಆದರೆ ನಿನ್ನೆ ದಿವಸ ಅದೇ ವ್ಯವಸ್ಥೆ ಇತ್ತು. ನಿನ್ನೆ ಸಾಯಂಕಾಲ ಅಲ್ಲಿಂದ ಸಂದೇಶವನ್ನು ಕೊಟ್ಟರು, ದೇವಸ್ಥಾನ ಸಾರ್ವಜನಿಕರಿಗೆ ಸೇರಿದ್ದು, ಯಾರ್ಯಾರು ಸಾರ್ವಜನಿಕರು ಆ ಸಂದರ್ಭದಲ್ಲಿದ್ದಾರೋ ಅವರೆಲ್ಲ ಒಳಗಡೆನೇ ಇರಲಿ, ದೇವಸ್ಥಾನದ ಅರ್ಚಕರು ಅವ್ರ ಕುಟುಂಬದವರೂ ಅಲ್ಲೇ ಇರಲಿ, ಮತ್ತು ಅದರ ವಿಶೇಷವಾಗಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ಯಾರ್ಯಾರಿದ್ದಾರೆ ಅವರೆಲ್ಲ ದೇವಸ್ಥಾನದಲ್ಲೇ ಇರಲಿ, ದರ್ಶನ ಮಾಡಲಿ ನಮ್ಮ ಜೊತೆನಲ್ಲೇ ಅನ್ನುವಂಥ ಮಾತನ್ನು ಹೇಳಿದಾಗ ನಿನ್ನೆ ತುಂಬಾ ಆನಂದ ಆಯಿತು. ಹಾಗಾಗಿ ಅವರೆಲ್ಲರಿಗೂ ಕೂಡ ನಿನ್ನೆ ಪಾಸಸ್ಸಿನ ಇಶ್ಯೂ ಮಾಡಿ ಒಟ್ಟಾಗಿ ಅವ್ರ ಜೊತೆಯಲ್ಲಿ ಇವತ್ತು ಪೂಜೆಯನ್ನು ಕೂಡ ಮಾಡಿದ್ರು. ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಎಲ್ಲರಿಗೂ ಕೂಡ ಅವರ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಎಲ್ಲವನ್ನ ಹೇಳ್ತಾ ಇದ್ದಾಗ ಅರ್ಚಕರಿಗೆ ಹೇಳಿದ್ರು, ಬಹುತ್ ಅಚ್ಚಾ, ಮೇರಾ ನಾಮ್, ಮೇರಾ ನಕ್ಷತ್ರ, ಗೋತ್ರ ಸಬ್ ಬೋಲ್ಕೆ ಆಪ್ ಕೈಸಾ ಕರ್ ರಹಾ ಹೈ ಅಂತ ಹೇಳಿದ್ರು. ಅದಕ್ಕೆ ಇವರೆಲ್ಲರೂ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರು. ಸೂಕ್ಷ್ಮವಾಗಿ ಒಂದೊಂದನ್ನು ಕೂಡ ಗಮನಿಸುವಂಥ ಕೆಲಸವನ್ನು ಮಾಡಿದ್ರು. ಇವತ್ತು ದೇಶದ ಕಲ್ಯಾಣಕ್ಕೋಸ್ಕರವಾಗಿ ಇವತ್ತು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಸರ್, ಈಗ ಕಳೆದ ಬಾರಿ ಬಂದಂತ ಸಂದರ್ಭದಲ್ಲಿ ಪ್ರೀತಿಯ ಗುದ್ದನ್ನ ಕೊಟ್ಟಿದ್ರು. ಇದ್ರೆ ಈ ಬಾರಿ ಶಾಸಕ ಎಸ್ ಎ ರಾಮದಾಸ್ ಅವರಿಗೆ ಟಿಕೆಟ್ ಮಿಸ್ ಆಯಿತು, ತುಂಬಾ ಅಸಮಾಧಾನಗೊಂಡಿದ್ರು. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮನವೊಲಿಸಿದ್ರು? ಏನಾದರೂ ಆ ಟಿಕೆಟ್ ವಿಚಾರವಾಗಿ ಚರ್ಚೆ ಮಾಡಿದ್ರ? ಹೇಗೆ? ಇಲ್ಲ, ಇದರಲ್ಲಿ ಮನವೊಲಿಸಬೇಕಾದಂಥದ್ದಿಲ್ಲ. ನನ್ನ ಮುಂದೆ ಇದ್ದಂಥ ಸವಾಲು ಅವತ್ತು ಒಂದೇ ಒಂದು, MLA ಆಗಲಿಕ್ಕೋಸ್ಕರ ಇಂಡಿಪೆಂಡೆಂಟ್ ಆಗಿ ನಾನು ಹೋಗಬೇಕಾ, ಅಥವಾ ದೇಶದ ಬಗ್ಗೆ ಚಿಂತನೆ ಮಾಡಬೇಕಾ, ಅಥವಾ ನರೇಂದ್ರ ಮೋದಿಯವರ ಪ್ರೀತಿಯ ಆ ಒಂದು ಸಂಬಂಧವನ್ನು ಉಳಿಸ್ಕೋಬೇಕಾ ಅನ್ನೋದು ಅವತ್ತು ನನ್ನ ಮುಂದೆ ಇತ್ತು. ಅವತ್ತು ನನ್ನ ಆಯ್ಕೆ ಇದ್ದಿದ್ದು ಕೂಡ ದೇಶ ಮತ್ತು ನರೇಂದ್ರ ಮೋದಿಯವರ ಪ್ರೀತಿ. ಹಾಗಾಗಿ ನನ್ನ ನಿರ್ಣಯವನ್ನು ನಾನು ತಗೊಂಡೆ. ಅದಕ್ಕೆ ಯಾರೋ ಫೋರ್ಸ್ ಇರಲಿಲ್ಲ. ಇವತ್ತು ಕೂಡ ಅದನ್ನ ಇಟ್ಕೊಂಡು ಯಾವುದೋ ಸಂಬಂಧವನ್ನ ರಾಜಕೀಯವಾಗಿ ಲಾಭಕ್ಕೋಸ್ಕರವಾಗಿ ಎಲ್ಲೂ ಕೂಡ ಕೇಳುವಂತ ವ್ಯವಸ್ಥೆ ಇಲ್ಲ. ಇವತ್ತು ವಿಶೇಷವಾಗಿ ನಂಜನಗೂಡಿನ ಕಾರ್ಯಕ್ರಮದ ಜವಾಬ್ದಾರಿಯನ್ನು ತೆಗೆದುಕೋಬೇಕಂತ ಹೇಳಿ ರಾಜ್ಯದಿಂದ ಸೂಚನೆ ಬಂತು. ಹಾಗೆ ಅಲ್ಲಿಂದನೂ ಕೂಡ ಒಂದು ಸೂಚನೆ ಇತ್ತು. ಶ್ರೀಕಂಠೇಶ್ವರನ ಸನ್ನಿಧಿಗೆ ಬಂದಾಗ ಇಲ್ಲಿದ್ದು ಎಲ್ಲವನ್ನು ನೋಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಅಲ್ಲಿಂದ ಕೊಟ್ಟರು. ಅದರ ಆಧಾರದ ಮೇಲೆ ನಾನು ಕೆಲಸ ಮಾಡಿದ್ದೀನಿ ಹೊರತು ಅದರಲ್ಲಿ ಲಾಭ ನಷ್ಟ ನೋಡುವಂತ ಕೆಲಸವನ್ನ ಮಾಡಿಲ್ಲ. ಅಲ್ಲ ಸರ್, ಯಾಕಂತ ಹೇಳಿದ್ರೆ ಅವರ ಒಂದು ತುಂಬಾ ಕಷ್ಟದ ಸಮಯದಲ್ಲಿ ನೀವು ಅವರ ಆಶ್ರಯ ಕೊಟ್ಟಿದ್ರಿ ಮೈಸೂರಲ್ಲಿ. ಪ್ರತಿಯೊಂದು ವಿಚಾರನೂ ಕೂಡ ನಿಮ್ಮ ಹತ್ರ ಚರ್ಚೆ ಮೈಸೂರು ಅಂತ ಬಂದಾಗ ಚರ್ಚೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಟಿಕೆಟ್ ವಿಚಾರವಾಗಿ ಅಥವಾ ಮಿಸ್ ಆದಂತ ಸಂದರ್ಭದಲ್ಲಿ ಏನಾದ್ರು ಚರ್ಚೆ ಮಾಡಿದ್ರ ಹೇಗೆ ಅಂತ? ಇಲ್ಲ, ಆ ವಿಚಾರವನ್ನ ಯಾವತ್ತೂ ಚರ್ಚೆ ಮಾಡುವಂತ ಪ್ರಶ್ನೆ ಇಲ್ಲ. ಅವರು ಸೂಚನೆ ಪ್ರಕಾರದಲ್ಲಿ ಹೇಗಿರಬೇಕು ಅಂತ ಅವರು ಸೂಚನೆ ಕೊಡ್ತಾರೋ ಆ ರೀತಿಯಲ್ಲಿ ನನ್ನ ಜೀವನದಲ್ಲಿ ಇರೋನೇ ಹೊರತು ಅದನ್ನು ಯಾವ ರೀತಿಯಲ್ಲೂ ಅವರಿಂದ ಏನೋ ನಿರೀಕ್ಷೆನೂ ನಾನು ಮಾಡ್ತಾ ಇಲ್ಲ, ಅಥವಾ ಅವರಿಂದ ನಾನು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ, ಮತ್ತು ಆ ವಿಚಾರ ಏನು ಮಾತಾಡಿಲ್ಲ. ಪ್ರೀತಿಯಿಂದ ಒಂದು ಕೌಟುಂಬಿಕವಾದಂತಹ ಸಂಬಂಧದ ರೀತಿಯಲ್ಲಿ ಅಲ್ಲೂ ಇಲ್ಲಿ ಎರಡೂ ಕೂಡ ಸಂದರ್ಭದಲ್ಲಿ ಇದ್ವಿ. ಅವ್ರು ಪೂಜೆ ಮಾಡ್ತಾ ಇರುವಾಗ, ಧ್ಯಾನ ಮಾಡ್ತಾ ಇದ್ದಾಗ ನಾನೂ ಒಬ್ಬ ಪಾತ್ರಧಾರಿ ಆಗಿದ್ನಲ್ಲ ಅಂತ ಸಂತೋಷ ನನಗೆ. ಈಗ ಮೋದಿಯವರು ಅನ್ನೋ ಕಾರಣಕ್ಕೋಸ್ಕರ ಪಕ್ಷದಲ್ಲಿ ಉಳ್ಕೊಂಡ್ರೆ, ಅಥವಾ ಬಿಜೆಪಿಲಿ ನಮಗೆ ಸ್ಥಾನಮಾನ ಸಿಕ್ತು ಅನ್ನೋ ಕಾರಣಕ್ಕೋಸ್ಕರವಾಗಿ ಏನಾದರೂ ಪಕ್ಷದಲ್ಲಿ ಇವತ್ತು ಇದ್ರ? ಯಾಕಂತ ಹೇಳಿದ್ರೆ ಟಿಕೆಟ್ಗೆ ಬೇರೆ ಪಕ್ಷದಲ್ಲಿ ಟ್ರೈ ಮಾಡ್ತಾ ಇದ್ರು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ನೀವು ಪಕ್ಷದಲ್ಲೇ ಉಳ್ಕೊಂಡ್ರಿ, ಇವತ್ತು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಮೋದಿಯವರ ಸ್ನೇಹಕ್ಕೋಸ್ಕರ ಉಳ್ಕೊಂಡ್ರ ಅಥವಾ ಪಕ್ಷ ನಿಷ್ಠೆಗೆ ಉಳ್ಕೊಂಡ್ರ? ಅಲ್ಲ, ಸಹಜ. ಮೊದಲು ಪಕ್ಷ ನಿಷ್ಠೆನೆ. ಕಾರಣ ಅಂತಂದ್ರೆ 30 ವರ್ಷಗಳ ಕಾಲದಿಂದ ಪಕ್ಷದಲ್ಲಿ ನಾನು ನಿರಂತರವಾಗಿ ಒಬ್ಬ
ಸಾಮಾನ್ಯ ಯುವ ಮೋರ್ಚಾ ಅಧ್ಯಕ್ಷ ಮೈಸೂರು ಮಹಾನಗರದಿಂದ ಪ್ರಾರಂಭ ಮಾಡಿ ರಾಜ್ಯದ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೀನಿ 2 ಟರ್ಮ್. ಪಕ್ಷದ ವ್ಯವಸ್ಥೆಗಳು ಬಂದಾಗ ತಾಯಿ ಸ್ಥಾನ ಅಂತ ನಾನು ಯಾವತ್ತೂ ಹೇಳ್ಕೊಂಡು ಬಂದೆ. ನನಗೊಂದು ಎಕ್ಸಾಮಿನೇಷನ್ ಬಂದಿತ್ತು, ಈಗ ಯಾವಾಗಲೂ ತಾಯಿ ಸ್ಥಾನ ಅಂತ ಇದೆಯಲ್ಲ, ನಿನಗೊಂದು ಒದೆ ಕೊಟ್ಟರೆ ಹೆಂಗಿರ್ತೀಯ ನೋಡು ಅಂತ ಒಂದೆಲ್ಲೋ ಪರೀಕ್ಷೆ ಮಾಡಿದ್ರು. ನನಗೆ ಒದೆ ಬಿದ್ದರೂ ಪರವಾಗಿಲ್ಲ, ನನಗೆ ತಾಯಿನೇ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಪಕ್ಷ, ದೇಶ ಮತ್ತು ಮೋದಿ ಎಲ್ಲವನ್ನು ಕನ್ಸಿಡರ್ ಮಾಡಿದ್ದೀನಿ. ಸರ್, ಈಗ ಕೊನೆಯದಾಗಿ ಹೊರಡ್ಬೇಕಾದ್ರೆ ಏನ್ ಚರ್ಚೆ ಮಾಡಿದ್ರು ಸರ್? ಏನ್ ಹೇಳಿದ್ರು ಸರ್ ತನ್ನ ಸ್ನೇಹಿತ ರಾಮದಾಸ್ಗೆ? ಏನಿಲ್ಲ, ಆನಂದವನ್ನು ವ್ಯಕ್ತಪಡಿಸಿದ್ರು. ನನಗೆ ಆದಂಥ ಕ್ಷಣ ಏನಂದ್ರೆ, ಅಲ್ಲಿ ನಿಮಗೋಸ್ಕರ ಕಲಾವಿದರುಗಳೆಲ್ಲ ಬಂದಿದ್ದಾರೆ ಅಂತ ಹೇಳಿ ಅವರಿಗೆ ಮನವಿ ಮಾಡಿದಾಗ ಅಲ್ಲಿಂದ ಇಳಿದು ಹೋಗಿ ಎಲ್ಲಾ ಕಲಾವಿದರುಗಳ ಜೊತೆನಲ್ಲಿ ತಾವು ಕೂಡ ಡಮರುಗ ಬಾರಿಸುವ ಮುಖಾಂತರದಲ್ಲಿ, ಡೋಲ್ ಬಾರಿಸುವ ಮುಖಾಂತರದಲ್ಲಿ, ಮತ್ತೆ ವೀರಭದ್ರ ಕುಣಿತದ ವಿಚಾರಗಳನ್ನು ಕೇಳುವ ಮುಖಾಂತರದಲ್ಲಿ ಒಂದು ಸಂತೋಷವನ್ನ ಎಲ್ರಿಗೂ ಕೊಟ್ರಲ್ಲ, ಅದೇ ನನಗೆ ಸಿಕ್ಕಂತ ಒಂದು ಆನಂದ. ಆ ರೀತಿಯಾದಂಥ ಎಷ್ಟೋ ಕ್ಷಣಗಳು ನಮ್ಮ ಜೀವನದಲ್ಲಿದೆ. ಹಾಗಾಗಿ ಅದಕ್ಕೆ ಯಾವುದೇ ಬೆಲೆಯನ್ನ ಕಟ್ಟುವಂತ ಕೆಲಸವನ್ನು ನಾನು ಮಾಡಲ್ಲ. ಕೊನೆಯದಾಗಿ ಸರ್, ಕೃಷ್ಣರಾಜ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಕಾಣುತ್ತೆ? ಯಾಕಂತ ಹೇಳಿದ್ರೆ ರಾಮದಾಸ್ ಅವರ ಬೆಂಬಲಿಗರು ಬೇರೆ ಪಕ್ಷದತ್ತ ಮುಖ ಮಾಡ್ತಾ ಇದ್ದಾರೆ, ಯಾಕಂದ್ರೆ ತಮ್ಮ ನಾಯಕನಿಗೆ ಟಿಕೆಟ್ ಸಿಗಲಿಲ್ಲ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಇದು ಮೈನಸ್ ಅಥವಾ ಪ್ಲಸ್ ಆಗ್ಬೋದು? ಇಲ್ಲ, ಯಾವತ್ತೂ ನನ್ನ ಕಾರ್ಯಕರ್ತರು ನಿರಂತರವಾಗಿ ನನ್ನ ಜೊತೆಯಲ್ಲಿ ಒಂದು ಕೌಟುಂಬಿಕ ಸಂಬಂಧ ಇಟ್ಕೊಂಡು ಬಂದಿದ್ದಾರೆ. ನಾವೇನನ್ನ ನಿರ್ಣಯ ಮಾಡಿದೀವಿ ಅದರ ವಿರುದ್ಧವಾಗಿ ಯಾವತ್ತೂ ಹೋಗಲ್ಲ. ಪಕ್ಷದಲ್ಲಿ ಯಾವತ್ತೂ ಇದ್ದಾರೆ, ಪಕ್ಷದ ನಿಷ್ಠೆಯಾಗಿದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೃಷ್ಣರಾಜ ಕ್ಷೇತ್ರ ಸೇರಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಈ ಬಾರಿ ಹೈಯೆಸ್ಟ್ ಮೆಜಾರಿಟಿಯಿಂದ ಗೆದ್ದು ಬಂದು ಸ್ವಂತ ಸರ್ಕಾರವನ್ನು ರಚನೆ ಮಾಡುತ್ತೆ, ಡಬಲ್ ಇಂಜಿನ್ ಸರ್ಕಾರ ಆಗುತ್ತೆ ಎನ್ನುವಂತ ನಂಬಿಕೆ, ವಿಶ್ವಾಸ ನನಗಿದೆ. ಇದಿಷ್ಟು ಶಾಸಕ ಎಸ್.ಎ. ರಾಮದಾಸ್ ಅವರ ಮಾತು. ಕ್ಯಾಮರಾಮ್ಯಾನ್ ರವಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ನಂಜನಗೂಡು.